ಆತ್ಮೀಯ ವೀಕ್ಷಕರೇ, ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಮೂಲ ವೇತನ, ಫಿಟ್ಮೆಂಟ್ ಸೌಲಭ್ಯ ಮತ್ತು ಡಿಎ ಕುರಿತು ಹೊಸ ಬೇಸಿಕ್ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಒಂದು ಲೆಕ್ಕಾಚಾರವನ್ನು ತಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಅದರ ಜೊತೆಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ಅದರ ಬಗ್ಗೆ ನಿಮಗೆ ಉತ್ತರವನ್ನು ನೀಡಲಾಗುವುದು. ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. 1/7/2022ರಲ್ಲಿ ಒಬ್ಬ ಸರ್ಕಾರಿ ನೌಕರರ ಮೂಲ ವೇತನ ಎಷ್ಟಿತ್ತು ಅಂದರೆ 36,000 ರೂಪಾಯಿ ಇದೆ ಅಳ್ಕೊಳ್ಳೋಣ. ಸೊ 31% ಡಿ ಎ ಇದೆ. ಈ ಒಂದು 36,000 ರೂಪಾಯಿಗೆ 31% ಡಿ ಎನ್ನು ತೊಗೋಬೇಕಾಗುತ್ತೆ. 2022 ಜುಲೈ 1ರ ಪ್ರಕಾರ 11,160 ರೂಪಾಯಿ ಆಗುತ್ತೆ. ಅದರ ಜೊತೆಗೆ 27.50 ಫಿಟ್ಮೆಂಟನ್ನು ತೊಗೊಳ್ಳೋಣ, 9,900 ರೂಪಾಯಿ ಆಗುತ್ತೆ. ಸೊ ನ್ಯೂ ಬೇಸಿಕ್ ಬಂದುಬಿಟ್ಟು 57,060 ರೂಪಾಯಿ ಆಗುತ್ತೆ. ಸೊ ಈಗ ನಿಯರ್ಲಿ ನ್ಯೂ ಬೇಸಿಕ್ಗೆ ಸಮನಾದ ಒಂದು ವೇತನ ಶ್ರೇಣಿ ಎಷ್ಟಾಗಬಹುದು ಈ ಒಂದು ವೇತನಕ್ಕೆ ಅಂದರೆ 58,300 ರೂಪಾಯಿ ಸಮನಾದ ವೇತನ ಶ್ರೇಣಿ ಆಗಬಹುದು. ಈಗ 2023ರ ಜುಲೈನಲ್ಲಿ ಒಂದು ಇನ್ಕ್ರಿಮೆಂಟ್ ತೊಗೊಳ್ಳೋಣ, 15 ವರ್ಷದ ಟೈಮ್ ಬಾಂಡಿಗೆ ಒಂದು ಇನ್ಕ್ರಿಮೆಂಟ್ ತೊಗೊಳ್ಳೋಣ, ಮತ್ತು ಜುಲೈ 2024 ಒಂದು ವರ್ಷದ ಇನ್ಕ್ರಿಮೆಂಟನ್ನು ತೊಗೊಂಡ್ರೆ ಹೊಸ ಬೇಸಿಕ್ ಬಂದುಬಿಟ್ಟು 62,800 ರೂಪಾಯಿ ಆಗುತ್ತೆ. ಈ 62,800 ರೂಪಾಯಿಗೆ 8.50% ಮತ್ತೆ ಡಿ ಎನ್ನು ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ 31% ಡಿ ಎ ಮರ್ಜ್ ಆಗಿಬಿಟ್ಟಿದೆ ಬೇಸಿಕ್ನಲ್ಲಿ. ಹಾಗಾಗಿ 8.5% ಈಗ ಪ್ರೆಸೆಂಟ್ ಡಿ ಎ ಇರೋದು 5,338 ರೂಪಾಯಿ ಆಗುತ್ತೆ. 62,800 ರೂಪಾಯಿಗೆ ಎಚ್ ಆರ್ ಎ ಮೆಡಿಕಲ್ ಅಲೌನ್ಸನ್ನು ಸೇರಿಸಿ ಒಟ್ಟಾರೆ 73,348 ರೂಪಾಯಿ. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.